1 2 3 4 5 6 7. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ವಿಡಿಯೋಗೆ. ಒಂದು ಸ್ಮಾಲ್ ಡಿಸ್ಕ್ಲೇಮರ್. 2-3 ಬಿಫೋರ್ ಶಾರ್ಟ್ಸಲ್ಲಿ ಯಾರೋ ಹೇಳಿದ್ರು, ಯಾಕಿಷ್ಟು ಓವರ್ ರಿಯಾಕ್ಟ್ ಮಾಡ್ತೀಯಾ, ನಾರ್ಮಲ್ ಆಗಿ ಇರೋಕ್ಕಾಗಲ್ವಾ ಅಂತ. ಸಾರಿ ಬ್ರೋ, ಆಗಲ್ಲ, ನನಗೆ ಇರೋಕ್ಕಾಗಲ್ಲ. ಯಾಕೆ ಅಂತ ಹೇಳ್ತೀನಿ. ನಾನು ಏನಿದ್ದೀನಿ ಅದನ್ನು ತೋರ್ಸೋಕೆ ಇಷ್ಟಪಡ್ತೀನಿ ಆಯಿತಾ. ಯಾರು ಅಕ್ಕಪಕ್ಕ ಇದ್ದಾರೆ ಅಂತ ನಾನು ಕೇರ್ ಮಾಡಲ್ಲ. ನಾನು ಹೆಂಗಿರ್ಬೇಕು ಹಾಗೆ ಇರ್ತೀನಿ. ಆ್ಯಂಡ್ ನಾನು ಹೆಂಗಿದ್ದೀನೋ ಹಾಗೆ ಇರೋಕ್ಕೆ ಇಷ್ಟನೂ ಪಡ್ತೀನಿ. ಯಾರೋ ನೋಡ್ತಾ ಇದ್ದಾರೆ, ಕ್ಯಾಮ್ರಾ ಆನ್ ಆಗಿದ ತಕ್ಷಣ ನಾನು ಡಿಸಿಪ್ಲಿನ್ ಆಗಿರಬೇಕು, ನಾನು ಅಲ್ಲದೆ ಇರೋ ಕ್ಯಾರೆಕ್ಟರ್ನ ಒಳಗೆ ತೊಗೊಳ್ಬೇಕು ಅಂದರೆ ಖಂಡಿತ ನನಗಾಗಲ್ಲ. ಸೊ ಬೇಜಾರು ಮಾಡ್ಕೊಳ್ಬೇಡಿ, ನಾನು ಇರೋದೇ ಹಾಗೆ. ಕೆಲವರಿಗೆ ಇಷ್ಟ ಆಗ್ಬೋದು, ಕೆಲವರಿಗೆ ಇಷ್ಟ ಆಗದೆ ಇರಬಹುದು. ಇಫ್ ಇನ್ ಕೇಸ್ ಏನಾದರೂ ನಿಮಗೆ ಇರಿಟೇಟಿಂಗ್ ಅನ್ಸಿದ್ರೆ ಅಥವಾ ನೋಡೋಕೆ ಇಷ್ಟ ಇಲ್ಲ ಅಂತ ಅನ್ಸಿದ್ರೆ ನೀವು ಸ್ಕಿಪ್ ಮಾಡಿ, ಏನೂ ಬೇಜಾರಿಲ್ಲ ನನಗೆ. ಯಾಕಂದರೆ ನನ್ನ ಕ್ಯಾರೆಕ್ಟ್ರು ಎಲ್ರಿಗೂ ಇಷ್ಟ ಆಗಬೇಕು ಅನ್ನೋದು ಏನೂ ಇಲ್ಲ. ಕೆಲವರಿಗೆ ಇಷ್ಟ ಆಗ್ತೀನಿ, ಕೆಲವರಿಗೆ ಇಷ್ಟ ಆಗದೆ ಇರ್ತೀನಿ. ಸೊ ಇದೇ ಡಿಸ್ಕ್ಲೇಮರ್. ಹೋಪ್ ಯು ಗಾಟ್ ಮೈ ಪಾಯಿಂಟ್. ಲೆಟ್ಸ್ ಸ್ಟಾರ್ಟ್. ಆ್ಯಂಡ್ ಇವತ್ತಿನ ವಿಡಿಯೋ ಹಾಲ್ ವಿಡಿಯೋ ಆಗಿರುತ್ತೆ. ಲಾಸ್ಟ್ ಹಾಲ್ ವಿಡಿಯೋದಲ್ಲಿ ಹೇಳಿದ್ದೆ ಅರ್ಧ ಮಾತ್ರ ತೋರಿಸ್ತೀನಿ, ಇನ್ನು ಅರ್ಧ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಅಂತ. ಸೊ ಇವತ್ತು ಟೈಮ್ ಇದೆ, ಶೂಟ್ ಮಾಡೋಣ ಆಯಿತಾ. ಆ್ಯಂಡ್ ಇದು ಎಲ್ಲನೂ ಮಿಂತ್ರ ಅಂತ ತರಿಸ್ಕೊಂಡಿರೋದು. ಫುಲ್ ಸ್ಟಾರ್ಟ್. ಆ್ಯಕ್ಚುಲಿ ಎಲ್ಲ ಓಪನ್ ಮಾಡಿ ನೋಡ್ಬಿಟ್ಟಿದ್ದೀನಿ. ಯಾಕೆ ಅಂದರೆ ನಾನು ಲಾಸ್ಟ್ ವ್ಲಾಗ್ ಮಾಡಿದ್ದೆ ಗೊತ್ತಾ, ಅದರಲ್ಲಿ ಒಂದು ಡ್ರೆಸ್ಸು ತೋರಿಸಿರ್ಲಿಲ್ಲ, ಅದನ್ನು ಸ್ಟಿಚಿಗೆ ಅಂತ ಕೊಟ್ಟಿದ್ದೆ. ಅದು ನೋಡಿದ್ರೆ ಹಿಂಗಡೆ ಎಲ್ಲ ಫುಲ್ಲು ಅದೋಗ್ಬಿಟ್ಟಿದೆ. ಅದಕ್ಕೆ ನಾನು ವಾಪಸ್ ಮಾಡೋದಂದರೆ ಏಪ್ರಿಲ್ 18 ಮುಗ್ದೋಗಿದೆ ಡೇಟು. ಅದಕ್ಕೆ ನಾನು ಬಂದ ತಕ್ಷಣ ಎಲ್ಲ ಓಪನ್ ಮಾಡಿ ನೋಡ್ಬಿಟ್ಟಿದ್ದೀನಿ. ಫಸ್ಟ್ ಬಂದು ಈ ಶರ್ಟ್ನ ತೊಗೊಂಡಿದ್ದೀನಿ. ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗಿತ್ತು ಆ್ಯಂಡ್ ಒಂಥರ ಕಲರ್ಫುಲ್ ಆಗಿದೆ ಅಂದ್ಬಿಟ್ಟು ನಾನು ತೊಗೊಂಡಿದ್ದು. ಇನ್ನೊಂದೇನು ಅಂದರೆ ಇದು ಜಾರ್ಜೆಟ್ ಮೆಟೀರಿಯಲ್ ಆಯಿತಾ, ನಿಮಗೆ ಕಾಟನ್ ಅಲ್ಲ. ಬೇಸಿಗೆಲಿ ಸ್ವಲ್ಪ ಹಿಂಸೆ ಅನಿಸುತ್ತೆ, ಆದರೆ ಸ್ಟೈಲಿಂಗಿಗೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತರಿಸ್ಕೊಂಡಿದ್ದು. ನಾನು ಆಲ್ರೆಡಿ ಜೀನ್ಸ್ನ ವೇರ್ ಮಾಡಿದ್ದೀನಿ, ಬಿಕಾಸ್ ಪದೇ ಪದೇ ಚೇಂಜ್ ಮಾಡಬೇಕಲ್ಲ ಅಂದ್ಬಿಟ್ಟು ಫಸ್ಟೇ ಜೀನ್ಸ್ ಹಾಕೊಂಡು ರೆಡಿಯಾಗಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಶರ್ಟ್ ಬಂದಿದ್ದು ಹಾಕೊಂಡು ತೋರಿಸ್ತೀನಿ. ಓಕೆ, ಲೈಕ್ ಒಂಥರ ಚೆನ್ನಾಗಿದೆ ಆಯಿತಾ. ಫುಲ್ ಶಾರ್ಟ್ ಶರ್ಟ್ ಥರ ನಿಮಗೆ, ಐ ಮೀನ್ ಲೈಕ್ ಹಿಂಗೆ ಬರುತ್ತೆ. ನೀವು ಬೇಕಿದ್ರೆ ಇನ್ಶರ್ಟ್ ಮಾಡ್ಕೊಳ್ಬಹುದು. ಇನ್ಶರ್ಟ್ ಮಾಡ್ಕೊಂಡ್ರೆ ಈ ಥರ ಕಾಣುತ್ತೆ, ಬಿಟ್ಟರೆ ಈ ಥರ ಇರುತ್ತೆ. ಸೊ ಒಂಥರ ಚೆನ್ನಾಗಿದೆ. ಡಿಸೈನ್ ಮಾತ್ರ ಸಖತ್ತಾಗಿದೆ. ನಾನು ಟ್ಯಾಕ್ಸ್ ಯಾವುದು ರಿಮೂವ್ ಮಾಡಿಲ್ಲ, ಬಿಕಾಸ್ ಯಾವ್ದು ಡ್ಯಾಮೇಜ್ ಆಗಿದೆ ರಿಟರ್ನ್ ಮಾಡಬೇಕಲ್ಲ ಅಂದ್ಬಿಟ್ಟು. ಸೊ ಫಸ್ಟ್ ಬಂದು ಈ ಶರ್ಟ್ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ಒಂಥರ ಚೆನ್ನಾಗಿ ಕಾಣ್ತೀನಿ, ಡಿಫ್ರೆಂಟಾಗಿ ಕಾಣ್ತಿದ್ದೀನಿ ಅಲ್ವಾ. ನನಗೆ ಈ ಥರ ಸ್ಲೀವ್ಸ್ ಇಷ್ಟ ಆಗುತ್ತೆ. ಹಾಫ್ ಇದ್ರೆ ಇಷ್ಟ ಆಗುತ್ತೆ, ಫುಲ್ ಇಷ್ಟ ಆಗಲ್ಲ. ನನ್ನ ನೈಟ್ ಸೂಟ್ ಎಲ್ಲನೂ ಫುಲ್ ಇದೆ. ನಾನು ಸ್ಟಾರ್ಟಿಂಗ್ ಅಂದ್ಕೊಂಡೆ ಕಟ್ ಮಾಡಿಸೋಣ ಅಂತ, ಬಟ್ ಚಳಿಗಾಲದಲ್ಲಿ ಫುಲ್ ಬೇಕೇ ಬೇಕಲ್ಲ ಅಂದ್ಬಿಟ್ಟು ಅದನ್ನೆಲ್ಲ ಹಾಗೆ ಬಿಟ್ಟಿದ್ದೀನಿ. ನನಗೆ ತುಂಬ ಇಷ್ಟ ಆಯಿತು ಈ ಶರ್ಟ್ ಆಯಿತಾ, ಸಖತ್ ಇಷ್ಟ ಆಯಿತು, ಕ್ಯೂಟ್ ಆಗಿದೆ. ನಾನು ತೊಗೊಂಡಿರೋ ಸೈಜ್ ಬಂದು ಎಮ್ ಅಂತ ಅನಿಸುತ್ತೆ. ಸೊ ಒಂದು ಸೈಜ್ ದೊಡ್ಡ ತೊಗೊಳ್ಳಿ, ಶರ್ಟ್ಸ್ ಯಾವಾಗಲೂ ಲೂಸ್ ಇದ್ರೇ ಚಂದ. ಸೊ ಇದು. ಆ್ಯಂಡ್ ನೆಕ್ಸ್ಟ್ ಬಂದು ಈ ಟಾಪ್ ತೊಗೊಂಡಿದ್ದೀನಿ. ಇದು ಫುಲ್ ರಿವೀಲಿಂಗ್ ಇದೆ ಆಯಿತಾ ಇಲ್ಲಿ, ಬಟ್ ಗೊತ್ತಿಲ್ಲ ಹಾಕೊಂಡ್ಮೇಲೆ ಹೇಗೆ ಕಾಣುತ್ತೆ ಅಂತ. ಹಾಕೊಂಡು ತೋರಿಸ್ತೀನಿ. ಆ್ಯಂಡ್ ಇದು ಯಾವುದೂ ಸಮ್ಮರಿಗೆ ವರ್ಕ್ ಆಗಲ್ಲ, ಅದರದ್ದೇ ಆಗಲೇ ಹೇಳ್ದಂಗೆ ಸ್ಟೈಲಿಂಗಿಗೆ ಚೆನ್ನಾಗಿರುತ್ತೆ ಆಯಿತಾ. ಇದು ಫುಲ್ ಸ್ಲೀವ್ಸು ಆ್ಯಂಡ್ ಸ್ಲೀವ್ಸ್ ಈ ಥರ ಇದೆ. ನಂಗೆ ಈ ಥರ ಸ್ಲೀವ್ಸ್ ತುಂಬ ಇಷ್ಟ ಆಗುತ್ತೆ, ಒಂಥರ ಡಿಫ್ರೆಂಟ್ ಲುಕ್ ಕೊಡುತ್ತೆ ಆಯಿತಾ. ಇದೊಂಥರ ಬಾಡಿ ಹಗ್ಗಿಂಗ್ ಟಾಪು. ಇದ್ರಲ್ಲಿ ಕಲರ್ ಆಪ್ಷನ್ಸ್ ಇದೆ ಆಯಿತಾ, ಬಟ್ ನಾನು ಎಲ್ಲಿ ತೊಗೊಂಡ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ. ಫುಲ್ ದೊಡ್ಡ ಆಗುತ್ತೇನೋ, ನೋಡೋಣ. ಬಟ್ ಹಾಕೊಂಡು ಟ್ರೈ ಮಾಡ್ತೀನಿ. ಈ ಥರ ಕಾಲರ್ಸು, ವಿ ನೆಕ್ಕು ಮತ್ತು ಸ್ಕ್ವೇರ್ ನೆಕ್ ಎಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ. ಸೊ ಇದನ್ನು ಹಾಕೊಂಡು ವಾಪಸ್ ಸಿಗ್ತೀನಿ. ಇದು ಆ್ಯಕ್ಚುಲಿ ಚೆನ್ನಾಗಿದೆ ಆಯಿತಾ, ಬಟ್ ಸಿಕ್ಕಾಪಟ್ಟೆ ಡೀಪ್ ಇದೆ. ಅದಕ್ಕೆ ನಾನು ಟಿಶ್ಯೂ ಇಟ್ಟಿದ್ದೀನಿ. ನಾನೇನು ರಿವೀಲಿಂಗ್ ಹಾಕಲ್ಲ ಅಂತಲ್ಲ, ಖಂಡಿತ ಹಾಕ್ತೀನಿ. ಬಟ್ ಆ್ಯಕ್ಟಿಂಗ್ ಅಂತ ಬಂದಾಗ ರಿಯಲ್ ಲೈಫಲ್ಲಿ ನಾನು ಅಷ್ಟು ಪ್ರಿಫರ್ ಮಾಡಲ್ಲ ಅಷ್ಟೇ. ಬಟ್ ಇದು ಚೆನ್ನಾಗಿದೆ. ಎಲ್ ಸೈಜು ಓಕೆ ಫಿಟ್ ಆಗ್ತಿದೆ ನನಗೆ. ಇದೊಂದು ಸ್ವಲ್ಪ ಲೂಸ್ ಇದೆ. ಎನಿವೇ ಇಟ್ಸ್ ಓಕೆ. ಸ್ಲೀವ್ಸ್ ನೋಡಿ, ಓ ಮೈ ಗಾಡ್, ತುಂಬ ಕ್ಯೂಟಾಗಿದೆ ಅಲ್ಲ. ಅಂತ ಏನು ಕೆಟ್ಟದಾಗ ಕಾಣ್ತಿಲ್ಲ. ಇಟ್ಸ್ ಓಕೆ. ಇಲ್ಲಿ ಬೇಕಿದ್ರೆ ನಾನು ಒಂದು ಪ್ಯಾಚ್ ಏನಾದರೂ ಹಾಕ್ಸ್ಕೊಬೋದು, ಇಲ್ಲ ನೆಟ್ಟಲ್ಲಿ, ಇಲ್ಲ ಇದನ್ನೇ ಕೂಡಿಸಿ ಸ್ಟಿಚ್ ಮಾಡಿಸಿದ್ರೆ ಕೂಡ ವರ್ಕ್ ಆಗುತ್ತೆ. ಬಟ್ ತುಂಬ ಚೆನ್ನಾಗಿದೆ. ಇದ್ರಲ್ಲಿ ಕಲರ್ಸ್ ಆಪ್ಷನ್ಸ್ ಇದೆ ಆಯಿತಾ. ಬ್ಲ್ಯಾಕ್ ಇದೆ, ಪಿಂಕ್ ಏನೋ ಇದೆ ಅನ್ಸುತ್ತೆ. ನೋಡಿ ಟ್ಯಾಗ್ ಮಾಡಿರ್ತೀನಿ, ಸಾಧ್ಯ ಇದ್ರೆ ಚೆಕ್ ಮಾಡಿ. ಫುಲ್ ಉಸಿರು ಬಿಡ್ತಾ ಇದ್ದೀನಿ, ಚೇಂಜ್ ಮಾಡ್ಕೊಂಡ್ಬಂದಲ್ಲ ಅದಕ್ಕೆ. ಆ್ಯಂಡ್ ಆಮೇಲೆ ಲವ್ ಆಯಿತಾ, ಸಕ್ಕತ್ತಾಗಿದೆ. ಸಿ, ಇಟ್ಸ್ ವೆರಿ ಬ್ಯೂಟಿಫುಲ್, ವೆರಿ ಪ್ರಿಟಿ. ಇದು ಸ್ವಲ್ಪ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಕಂಫರ್ಟಬಲ್ ಇದೆ ಅಂತಂದರೆ ಯು ಕ್ಯಾನ್ ಗೋ ಹೆಡ್. ಇಲ್ಲ ಅಂದರೆ ಈ ಥರ ಏನಾದರೂ ಪ್ಯಾಚ್ ಮಾಡಿಸ್ಕೊಂಡ್ರೆ ಇಟ್ಸ್ ಲೈಕ್ ವೆರಿ ಬ್ಯೂಟಿಫುಲ್, ಸಖತ್ತಾಗಿದೆ. ಆ್ಯಂಡ್ ಸ್ಲೀವ್ಸು ಈ ಥರ ಇದೆ. ಯಾ, ನೆಕ್ಸ್ಟು ವೈಟ್ ಕಲರ್. ಇದ್ರದ್ದು ಇನ್ನೊಂದು ನೋಡಿದೆ ಆಯಿತಾ, ಅದು ತುಂಬ ಚೆನ್ನಾಗಿತ್ತು, ಆದರೆ ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿತ್ತು. ಅದಕ್ಕೆ ಅದೇ ಥರ ಇನ್ನೊಂದು ಸಿಕ್ತು ಅಂತ ಇದನ್ನು ತೊಗೊಂಡೆ. ಇದು ಎಷ್ಟು ಕ್ಯೂಟಾಗಿದೆ ಗೊತ್ತಾ. ಇದು ಫುಲ್ ಸ್ಲೀವ್ಸು. ಸೊ ನನ್ನ ಕೈಗಿಂತ ಉದ್ದ ಇದೆ ಇದು ಸ್ಲೀವ್ಸು.
ಸೊ ಇದು ಈ ಥರ ಇದೆ. ಇದೇನು ಅಂತ ರಿವೀಲಿಂಗ್ ಎಲ್ಲ ಇಲ್ಲ, ಸ್ಕ್ವೇರ್ ನೆಕ್ ಬರುತ್ತೆ. ಸೊ ಫುಲ್ ಫ್ಲವರ್ ಪ್ರಿಂಟ್ ಇದೆ. ಇದು ಯಾವುದೂ ಬೇಸಿಗೆಗೆ ಬರಲ್ಲ ಕಂಡ್ರು. ಬಟ್ ಅದೇ ಆಗಲೇ ಹೇಳ್ದಂಗೆ ಸ್ಟೈಲಿಂಗ್ 3 ಸತಿ ಹೇಳ್ಬಿಟ್ಟೆ ಅನ್ಸುತ್ತೆ ಅಲ್ವಾ, ಇದನ್ನೇ ಸ್ಟೈಲಿಂಗ್ ಅಂತ. ಬಟ್ ಎನಿವೇ ಇಟ್ಸ್ ಓಕೆ, ವಿ ಕ್ಯಾನ್ ರಿಪೀಟ್ ದ ವರ್ಡ್ಸ್, ನೋ ಪ್ರಾಬ್ಲಮ್. ಸೊ ಇದನ್ನ ಟ್ರೈ ಮಾಡ್ಕೊಂಡು ಬರ್ತೇನೆ. ವಾ 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 ವಾ, ಸಖತ್ತಾಗಿದೆ. ಬಾಡಿ ಕರೆಕ್ಟಾಗಿ ಫಿಟ್ ಆಗ್ತಿದೆ. ಸೋ ಗ್ಲಾಡ್ ಗೊತ್ತಾ ಈ ಟಾಪ್ನ ನಾನು ಚೂಸ್ ಮಾಡಿದೆ ಅಂದ್ಬಿಟ್ಟು. ಎಸ್, ಒಂದು ಸ್ವಲ್ಪ ಹೊಟ್ಟೆ ಬಂದಿದೆ ಗೈಸ್, ಕರಗಿಸ್ಬೇಕು. ಬಿಕಾಸ್ ನಾನು ರೈಸ್ ಜಾಸ್ತಿ ತಿಂತೀನಿ ಆಯಿತಾ, ಅದಕ್ಕೆ. ಆ್ಯಕ್ಚುಲಿ ಏನು ಗೊತ್ತಾ, ಜಿಮ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿರ್ತೀನಿ, ಬಟ್ ಗೊತ್ತಿಲ್ಲ ಆಗುತ್ತಾ ಏನು ಅಂದ್ಬಿಟ್ಟು. ಯಾಕಂದರೆ ನಾನು ಯಾವತ್ತೂ ಜಿಮ್ಗೆ ಹೋಗಿಲ್ಲ ಇಲ್ಲಿವರೆಗೂ ಲೈಫಲ್ಲಿ. ಸೊ ಲೆಟ್ಸ್ ಸಿ, ಗಾಡ್ಸ್ ಗ್ರೇಸಿಂದ ಆದರೆ ಹೋಗ್ತೀನಿ. ಯಾರು ಜಿಮ್ಗೆ ಹೋಗ್ತೀನಿ ಅಂತಲೂ ಹೇಳ್ತೀನಿ ನಿಮಗೆ. ನೆಕ್ಲೈನು ಈ ಥರ ಇದೆ, ವಿ ಕಮ್ ಯು ಶೇಪ್ ಏನಂತಾರ ನಂಗೆ ಗೊತ್ತಿಲ್ಲ, ಹೆಸರೆಲ್ಲ ಗೊತ್ತಿಲ್ಲ, ಬಟ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಬಟ್ ಸ್ಲೀವ್ಸು ತುಂಬ ಚೆನ್ನಾಗಿದೆ. ಈ ಥರ ಹೈ ವೇಸ್ಟ್ ಜೀನ್ಸ್ ಇಲ್ಲ ಬೂಟ್ ಕಟ್ ಜೀನ್ಸ್ ಅದಕ್ಕೆಲ್ಲ ನಾವು ಆರಾಮಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಹಿಂದ್ಗಡೆ ಈ ಥರ ಫುಲ್ ಕವರ್ಡ್ ಆಗಿದೆ. ಇಂಡಿಯಸ್ ಸಖತ್ತಾಗಿದೆ ಅಲ್ವಾ. ನೆಕ್ಸ್ಟ್ ಬಂದು ಫುಲ್ ಸುಸ್ತಾಗಿದ್ದೀನಿ ನಾನು, ಹೋಗಿ ಚೇಂಜ್ ಮಾಡ್ಕೊಂಡು ಬರ್ತೆ. ಅದಕ್ಕೆ ನೆಕ್ಸ್ಟ್ ಯಾವುದು ಅಂತ ತೋರಿಸ್ತೀನಿ. ನೆಕ್ಸ್ಟ್ ಬಂದು ಕಾಟನ್ ಕುರ್ತಾ. ಆಫ್ಕೋರ್ಸ್ ಸಮ್ಮರ್ಗೆ ಕಾಟನ್ ಇಲ್ಲಾಂದರೆ ಹೆಂಗೆ, ಅದಕ್ಕೆ ಈ ಕುರ್ತಾನ ತರಿಸ್ಕೊಂಡಿದ್ದೀನಿ. ಇದನ್ನು ಹಾಕೊಂಡು ಬರ್ತೀನಿ. ಫುಲ್ ಅಂದರೆ ಫುಲ್ ಕಂಪ್ಲೀಟ್ ಕಾಟನ್ ಇದು. ಬಟ್ಟೆ ಸ್ವಲ್ಪ ತೆಳು ಇದೆ, ಆಫ್ಟರ್ ವಾಶ್ ಚೆನ್ನಾಗಾಗುತ್ತೆ. ನಿಮ್ಗೆ ಹಿಂದೆ ಈ ಥರ ಕಟ್ಟೋದು ಕೊಟ್ಟಿದ್ದಾರೆ. ಆ್ಯಂಡ್ ಫ್ರಂಟ್ ಯು ನೆಕ್ ಇದೆ. ಓಕೆ, ಪರವಾಗಿಲ್ಲ, ಯು ನೆಕ್ ಏನು ಮಾಡೋಕ್ಕಾಗಲ್ಲ. ಲೂಸ್ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಡ್ರೆಸ್ಸು ಲೂಸ್ ಆಗ್ಬೋದು ಅಂತ ಅಂದ್ಕೊಂಡು ಎಲ್ಲ ಫಿಟ್ ಆಗ್ತಿದೆ ಅಲ್ಲ, ಯಾವ ಥರ ಇದು. ಇಲ್ಲಿ ಬಿಡಿ, ಫಿಟ್ಟಿಂಗ್ ಇಂಪಾರ್ಟೆಂಟು. ಆ್ಯಂಡ್ ಇವಾಗ ಹಾಕೊಂಡು ಬಂದು ತೋರಿಸ್ತೀನಿ. ಎಸ್, ಇದು ಕರೆಕ್ಟಾಗಿ ಆಗ್ತಿದೆ. ಲೂಸ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಫಿಟ್ ಆಗ್ತಿದೆಯಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿ ಲೂಸ್ ಆಗಿದೆ. ಎನಿವೇ ಇಟ್ಸ್ ಓಕೆ, ವಾಶ್ ಮಾಡಿದ್ಮೇಲೆ ಸರಿ ಹೋಗುತ್ತೆ. ಹಿಂದ್ಗಡೆ ಈ ಥರ ಇದೆ, ಕಟ್ಕೊಳ್ಳೋದು ಕೊಟ್ಟಿದ್ದಾರೆ. ಆದರೆ ಇವಾಗ ನಾನು ಕಟ್ಕೊಳಕ್ಕೆ ಹೋಗಿಲ್ಲ, ಬಿಕಾಸ್ ಲಾಸ್ಟ್ ಟೈಮ್ ಒಬ್ಬಳೇ ಕಟ್ಕೊಳಕ್ಕೆ ಹೋಗಿ ಕಟ್ಟಾಗ್ಬಿಡ್ತು. ಅದಕ್ಕೆ ಆ ಸಾಹಸ ಕೈ ಹಾಕಲ್ಲ, ಹಾಗೆ ಬಿಟ್ಟಿದ್ದೀನಿ. ಈ ಥರ ಇದೆ. ಬೂಟ್ ಕಟ್ ಪ್ಯಾಂಟ್ ಹಾಕೋದಕ್ಕಿಂತ ಸ್ಟ್ರೇಟ್ ಕಟ್ ಹಾಕಿ ಆಯಿತಾ, ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಈ ಥರ ಇದೆ. ಬಟ್ ಅಂತ ಏನು ನಂಗೆ ಸಮಾಧಾನ ಆಗಿಲ್ಲ, ಪರವಾಗಿಲ್ಲ. ಸಿಲ್ವರ್ ಜ್ಯುವೆಲ್ರಿ ಎಲ್ಲ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ನನಗೆ ಈ ನೆಕ್ ಇಷ್ಟ ಆಗಿಲ್ಲ. ಆನ್ಲೈನಲ್ಲಿ ನೋಡಿದಾಗ ತುಂಬ ಚೆನ್ನಾಗಿ ಕಾಣ್ತು ಅಂತ ತೊಗೊಂಡೆ. ಬಟ್ ಕೆಲವರಿಗೆ ಈ ಥರ ನೆಕ್ ಇಷ್ಟ ಆಗುತ್ತೆ, ಅಂಥವ್ರು ಟ್ರೈ ಮಾಡ್ಬೋದು. ನೆಕ್ಸ್ಟ್ ಬಂದು ಇದನ್ನು ಬ್ಲೂ ಕಲರಲ್ಲಿ ತರಿಸ್ಕೊಂಡಿದ್ದೀನಿ. ಇವಾಗ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆನೂ ವೈರಲ್ ಆಗ್ತಿರುವಂಥ ಟಾಪ್ ಇದು. ಇದನ್ನು ಏನು ಕರೀತಾರೆ ಅಂತ ಗೊತ್ತಿಲ್ಲ, ಬಟ್ ಈ ಥರ ಇದೆ, ತರಿಸ್ಕೊಂಡಿದ್ದೀನಿ. ಹಿಂದೆ ಕಟ್ಟೋದಿಕ್ಕೆ ಕೊಟ್ಟಿದ್ದಾರೆ. ಇದು ಕಾಟನ್ ಅಲ್ಲ, ಇದೊಂಥರ ಏನಂತಾರೆ, ಈ ಜಾರ್ಜೆಟ್ ಸ್ಯಾರಿ ಎಲ್ಲ ಬರುತ್ತೆ ಗೊತ್ತಾ, ಆ ಥರ ಅಂತ ಅನ್ಸುತ್ತೆ. ನನಗೆ ಮರ್ತೋಗಿದ್ದೀನಿ ನನಗೆ ಹೆಸರು. ಬಟ್ಟೆ ಅಂಗಡಿಲಿ ಕೆಲಸ ಮಾಡಿದ್ನು ಬಟ್ಟೆ ಮರ್ತೋಗಿದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ನನ್ನ ಮೈಂಡ್ ಯಾವ ಥರ ಇರಬೇಡ ಅಂತ. ಸೊ ಈ ಥರ ಇದೆ, ಹಾಕೊಂಡು ಬಂದು ತೋರಿಸ್ತೀನಿ ಆಯಿತಾ. ಓಕೆ, ಇದು ಈ ಥರ ಕಾಣ್ತಾ ಇದೆ. ಹಿಂದೆ ಈ ಕಟ್ಟಿದ್ದೀನಿ ಅಷ್ಟೇ ಆಯಿತಾ. ಒಂದೇ ಒಂದು ನಾಟ್ ಅಲ್ವಾ, ಈಸಿಯಾಗಿ ಕಟ್ಬೋದು ಅಂತ ಕಟ್ಟಿದ್ದೀನಿ. ಗೊತ್ತಿಲ್ಲ ಹೇಗಿದೆ ಅಂತ ನೀವೇ ಹೇಳಬೇಕು ನನಗೆ. ಈ ಥರ ನೆಕ್ ಚೆನ್ನಾಗಿದೆ. ಬಟ್ ಏನು ಗೊತ್ತಾ, ಒಂದು ಸ್ವಲ್ಪ ಈ ಕಡೆ ಕೆಳಗಾಗಿದೆ, ಈ ಕಡೆ ಸ್ವಲ್ಪ ಮೇಲಾಗಿದೆ ಅಂತ ಅನಿಸ್ತಿದೆ. ಕೈ ಎತ್ತಿರೋದಕ್ಕೆ ಹಂಗೆ ಅನಿಸ್ತಿದೆಯಾ? ಹೌದು. ಸೊ ಕರೆಕ್ಟಾಗಿದೆ, ಬಟ್ ಚೆನ್ನಾಗಿದೆ. ಅದೇ ಇದನ್ನ ಐ ಥಿಂಕ್ ಸ್ಟ್ರೇಟ್ ಕಟ್ ಇಲ್ಲ ಬೂಟ್ ಕಟ್ ಮೇಲೆ ಹಾಕೋಬೋದು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಲೈನ್ ಈ ಥರ ಇದೆ, ಚೆನ್ನಾಗಿದೆ. ಆ್ಯಕ್ಚುಲಿ ಚೆನ್ನಾಗಿದೆ. ಆದರೆ ಇಲ್ಲಿ ಸ್ವಲ್ಪ ಲೂಸ್ ಇದೆ, ಇಲ್ಲಿ ಇದೆ, ನೋಡ್ಕೊಂಡು ಕಟ್ಕೋಬೇಕು ಅಷ್ಟೇ. ಬಟ್ ಇಲ್ಲಿ ಯಾರೂ ಹೆಲ್ಪ್ ಇಲ್ಲ ಅಂತ ಹೆಂಗೆ ಬೇಕೋ ಹಂಗೆ ಕಟ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಮೈಂಡ್. ಇನ್ನೊಂದು ಇದೇ ಥರ ತೊಗೊಂಡಿದ್ದೀನಿ, ತೋರಿಸ್ತೀನಿ. ಬಟ್ ಇದು ಫುಲ್ ಕಾಟನ್ ಆಯಿತಾ. ಬಟ್ ನಿಮಗೆ ಹಿಂಗಡೆ ಈ ಥರ ಬರುತ್ತೆ, ಲೇಸ್ ಥರ ಬರುತ್ತೆ ಕಟ್ಟೋದು. ಇದು ಕಂಪ್ಲೀಟ್ ಕಾಟನ್. ಆ್ಯಕ್ಚುಲಿ ನನಗೆ ಆನ್ಲೈನಲ್ಲಿ ತೋರಿಸಿದಾಗ ಒಂಥರ ಫುಲ್ ಬ್ರೈಟ್ ಎಲ್ಲೋ ಥರ ಇತ್ತು, ಬಟ್ ಮಸ್ಟರ್ಡ್ ಬಂದಿದೆ. ಆ್ಯಕ್ಚುಲಿ ಈ ಕಲರ್ ಚೆನ್ನಾಗಿದೆ. ಸೇಮ್ ಡಿಸೈನ್, ಸೇಮ್ ಪ್ಯಾಟರ್ನ್, ಬಟ್ ಥಿಂಗ್ ಇಸ್ ಬಟ್ಟೆ ಮಟೀರಿಯಲ್ ಮಾತ್ರ ಚೇಂಜ್ ಇದೆ ಅಷ್ಟೇ. ಹಾಕೊಂಡು ತೋರಿಸ್ತೀನಿ. ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಬಟ್ ಹಿಂದೆ ಕಟ್ಕೊಂಡಿಲ್ಲ. ಲುಕ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದೆ ಅಲ್ವಾ. ಇದಕ್ಕೆ ವೆಸ್ಟರ್ನ್ ಜ್ಯುವೆಲ್ರಿ ಎಲ್ಲ ಹಾಕ್ಕೊಂಡು, ಒಂದು ಬ್ಲ್ಯಾಕ್ ಬಿಂದಿ ಇಟ್ಕೊಂಡು, ಫುಲ್ ಕಾಜಲ್ ಹಾಕಿ, ಫುಲ್ ಜಾಸ್ತಿ ಮಸ್ಕಾರ ಹಾಕಿ, ಒಂದು ಬ್ರೈಟ್ ಲಿಪ್ಸ್ಟಿಕ್ ಹಾಕಿದ್ರೆ ಸಕ್ಕತ್ತಾಗಿರುತ್ತೆ. ಸ್ವಲ್ಪ ಇಲ್ಲಿ ಡೀಪ್ ಇದೆ ಅಂತ ಅನ್ನಿಸ್ತದೆ ನಿಮಗೆ, ಬಟ್ ಇಲ್ಲ, ಇದೆಲ್ಲ ಕಟ್ಕೊಂಡ್ರೆ ಸರಿ ಹೊಡಿ ಈ ಥರ ಟೈಟ್ ಆಗುತ್ತೆ, ಅವಾಗ ಸರಿ ಹೋಗುತ್ತೆ ಆಯಿತಾ. ಬಟ್
ಅಂದರೆ ತುಂಬ ಚೆನ್ನಾಗಿದೆ. ನನ್ನ ಸ್ಕಿನ್ ಟೋನಿಗೆ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ಆ್ಯಂಡ್ ಹಿಂದ್ಗಡೆ ಈ ಥರ ಇದೆ. ಅದು ಯಾರು ಇದ್ದಿದ್ರೆ ಕಟ್ಕೋಬೋದಾಗಿತ್ತು. ಸೊ ಇನ್ನೊಂದು ತಪ್ಪು ಏನು ಮಾಡ್ತಾ ಗೊತ್ತಾ, ಇದೇ ಥರ ಸೇಮ್ ಡಿಸೈನಲ್ಲಿ ಇನ್ನೊಂದು ಟಾಪ್ ತೊಗೊಂಡ್ಬಿಟ್ಟಿದ್ದೀನಿ. ಅದು ನನಗೆ ಗೊತ್ತಾಗಿಲ್ಲ, ಬಟ್ ಅದು ಯಾವುದು ಅಂದರೆ ಫುಲ್ ದೊಡ್ಡ ಟಾಪ್. ಅದು ಈ ಥರ ಶಾರ್ಟ್ ಟಾಪ್ ಅಲ್ಲ, ಶಾರ್ಟ್ ಕುರ್ತಾ ಅಲ್ಲ, ಫುಲ್ ದೊಡ್ಡ ಕುರ್ತಾ ತೋರಿಸ್ತೀನಿ. ಅಯ್ಯೋ ಬೇರೆನಾ? ಬೇರೆ. ನನಗೆ ಇದ್ರದ್ದು ಸ್ಲೀವ್ಸ್ ತುಂಬ ಇಷ್ಟ ಆಯಿತು ಅಂತ ತರಿಸ್ಕೊಂಡಿದ್ದು, ಆಯಿತಾ. ಈ ಥರ ಇದೆ, ಸ್ಟಿಚ್ ಮಾಡಬೇಕು, ಬಟ್ ಫುಲ್ ಲೂಸ್ ಇದೆ, ಫುಲ್ ದೊಡ್ಡ ಇದೆ ಕುರ್ತಾ. ಇದಕ್ಕೆ ವೈಟ್ ಲೆಗ್ಗಿಂಗ್ಸ್ ಏನಾದರೂ ಹಾಕ್ಬೋದು, ಇಲ್ಲಾಂದರೆ ಈ ಕಲರ್ ಬ್ಲೂ ಕಲರ್ ಲೆಗ್ಗಿಂಗ್ಸ್ ಏನಾದರೂ ಹಾಕ್ಬೋದು, ಚೆನ್ನಾಗಿ ಕಾಣುತ್ತೆ. ಸೊ ಇದು ಕಾಟನ್, ಕಂಪ್ಲೀಟ್ ಕಾಟನ್ ಇದು. ಸೊ ಇದನ್ನ ಹಾಕೊಂಡು ತೋರಿಸ್ತೀನಿ, ಆಯಿತಾ. ಎಸ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಆಗಿದೆ. ಸ್ವಲ್ಪ ಲೂಸ್ ಇದೆ, ನೀವು ಇಟ್ಸ್ ಓಕೆ, ಸ್ಟಿಚಿಗೆ ಕೊಡ್ತೀನಿ. ಸಿ ಈ ಥರ ಇದೆ. ಕೈ ಕೂಡ ಸ್ಟಿಚ್ ಮಾಡಬೇಕು. ಸ್ಲೀವ್ಸ್ ಈ ಥರ ಇರೋದಕ್ಕೆ ನಾನು ತೊಗೊಂಡಿದ್ದು, ತುಂಬ ಇಷ್ಟ ಆಯಿತು ನನಗೆ ಸ್ಲೀವ್ಸು, ಅದಕ್ಕೆ ತೊಗೊಂಡಿದ್ದು. ಸ್ಲೀವ್ಸ್ ಇಲ್ಲಿ ಫುಲ್ ಲೂಸು. ಸೊ ಇಟ್ಸ್ ವೆರಿ ನೈಸ್, ಇಟ್ಸ್ ವೆರಿ ಬ್ಯೂಟಿಫುಲ್, ಇಟ್ಸ್ ವೆರಿ ಡೀಸೆಂಟ್. ಆಗ್ಲಿಲ್ಲಂಗೆ ವೈಟ್ ಪ್ಯಾಂಟು, ಇಲ್ಲ ಅಂತ ಅಂದರೆ ಇದರಲ್ಲಿರೋಂಥ ಯಾವ್ದಾದ್ರು ಒಂದು ಕಲರ್ ತೊಗೊಂಡು ಲೈಕ್ ಪ್ಯಾಂಟ್ ತೊಗೊಂಡು ಹಾಕೊಳ್ಬೋದು. ಸೊ ಇಲ್ಲಿ ಕಟ್ಟಿದೆ, ಕಟ್ಕೊಟ್ಟಿದ್ದಾರೆ, ಬಟ್ ಕವರ್ ಆಗ್ಬಿಡುತ್ತೆ ಹಿಂಗೆ, ಆಯಿತಾ. ಚೆನ್ನಾಗೈತೆ ಅಲ್ಲ. ಸೊ ಐ ಥಿಂಕ್ ಎಲ್ಲ ಆಯಿತು ಅನ್ಸುತ್ತೆ. ಇಲ್ಲ, ಒಂದಿದೆ, ತೋರಿಸ್ತೀನಿ. ಇದೇ ಅಡ್ರೆಸ್ಸು. ಲಾಸ್ಟ್ ಕಾಲ್ ಮಾಡಿದೆ ಗೊತ್ತಾ, ಅದರಲ್ಲಿ ಇನ್ಕ್ಲೂಡ್ ಮಾಡಬೇಕಿತ್ತು, ಅದ್ರಲ್ಲಿ ನಂಗೆ ಕಾಣಿಸಿಲ್ಲ, ಮರ್ತ್ಬಿಟ್ಟಿದ್ದೀನಿ, ಅದಕ್ಕೆ ಇದರಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಇದು ಫ್ಲಿಪ್ಕಾರ್ಟ್ ಅಲ್ಲ, ಫುಲ್ ವೈಟ್ ತೊಗೊಂಡಿದ್ದೀನಿ. ಯಾವ ಖುಷಿಗೆ ತೊಗೊಂಡಿದ್ದೀನಿ ಅಂತ ಗೊತ್ತಿಲ್ಲ, ಬಿಕಾಸ್ ನನ್ನ ಹತ್ರ ಇರಲ್ಲ ವೈಟು. ಈ ಥರ ಇದೆ. ಸೊ ಫುಲ್ ಕಂಪ್ಲೀಟ್ ವೈಟು, ಬರೀ ಫ್ಲವರ್ ಮಾತ್ರ ಈ ಕಲರ್ ಪ್ರಿಂಟಲ್ಲಿ ಕೊಟ್ಟಿದ್ದಾರೆ, ಮಿಕ್ಕಿದ್ದು ಎಲ್ಲನೂ ವೈಟು. ಸ್ಲೀವ್ಸ್ ಈ ಥರ ಬರುತ್ತೆ, ಪ್ಯಾಂಟು ವೈಟು, ದುಪ್ಪಟ್ಟಾನು ವೈಟು. ಹಾಕೊಂಬಂದು ತೋರಿಸ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು, ಬಿಕಾಸ್ ಆಲ್ರೆಡಿ ಸ್ಟಿಚ್ ಮಾಡಿಸಿದ್ದೀನಿ ಇದನ್ನು ನನ್ನ ಸೈಜಿಗೆ. ಅಕ್ಕ ಹೆಂಗೆ ಮಾಡಿದ್ದಾರೆ ಅಂತ ನೋಡಬೇಕು. ಸೊ ಹಾಕೊಂಡು ತೋರಿಸ್ತೀನಿ. ಎಸ್, ಈ ಥರ ಇದೆ. ಪ್ಯಾಂಟ್ ಏನು ಹಾಕಿಲ್ಲ, ವೈಟ್ ಕಲರ್ ಪ್ಯಾಂಟು, ದುಪ್ಪಟ ಒಂದು ತೋರಿಸ್ತೀನಿ. ಬಟ್ ಪ್ಯಾಂಟಲ್ಲಿ ಇವಾಗ ನೋಡಿದೆ, ಕೆಳಗಡೆ ಈ ಥರ ಡಿಸೈನ್ ಕೊಟ್ಟಿದ್ದಾರೆ. ಮೇಲೆ ಈ ಥರ ಡಿಸೈನ್ ಇದೆ ಕೆಳಗಡೆ, ಈ ಥರ ಇದೆ ಪ್ಯಾಂಟ್. ಫುಲ್ ಪ್ಲೇನ್, ಆಯಿತಾ. ಅದೇ ಪ್ಲೇನ್ ಬಂದು ಕೆಳಗಡೆ ಮಾತ್ರ ಈ ಥರ ಡಿಸೈನ್ ಇದೆ. ದುಪ್ಪಟ ಚೆನ್ನಾಗಿದೆ. ಈ ಥರ ಇದೆ ದುಪ್ಪಟ, ಬಟ್ ಚಿಕ್ಕದು. ಒಂದು ಸೈಡ್ ಹಾಕಿದ್ರೆ ಹಿಂಗಿರುತ್ತೆ. ಚೆನ್ನಾಯ್ತಲ್ಲ. ತುಂಬ ಅಂದರೆ ತುಂಬ ಡೀಸೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ, ತುಂಬ ಎಲಿಗೆಂಟ್ ಆಗಿದೆ, ಅಂತ ಸಿಂಪಲಾಗಿ ಚೆನ್ನಾಗಿದೆ. ನಾನು ಜೀನ್ಸ್ ಹಾಕಿದ್ದೀನಿ, ನೀವು ಬೇಕಿದ್ರೆ ಅದೇ ಪ್ಯಾಂಟ್ ಹಾಕೊಳ್ಳಿ, ಇಲ್ಲ ಅಂತಂದರೆ ಈ ಕಲರ್ ಲೆಗಿಂಗ್ಸ್ ಹಾಕೊಳ್ಳಿ, ಇಲ್ಲಾಂದರೆ ವೈಟ್ ಲೆಗಿಂಗ್ಸ್ ಹಾಕೊಳ್ಳಿ, ಇಲ್ಲ ಈ ಕಲರ್ ಎಕ್ಸಾಕ್ಟ್ ಕ್ರೀಮಿಶ್ ವೈಟ್ ಆ ಲೆಗಿಂಗ್ಸ್ ಕೂಡ ಹಾಕೊಳ್ಬೋದು, ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿದೆ. ಬಟ್ ಫುಲ್ ಶೆಕೆ ಆಗ್ತಿಲ್ಲ, ಚೇಂಜ್ ಮಾಡ್ಕೊಂಡು ಬರ್ತೀನಿ. ಆ್ಯಂಡ್ ಎಸ್, ಇದೇ ಆಗುತ್ತೆ ಇವತ್ತಿನ ವ್ಲಾಗ್. ಆ್ಯಕ್ಚುಲಿ ಲಾಸ್ಟ್ ಹಾಲ್ ವ್ಲಾಗ್ಗಿಂತ ಇದೇ ತುಂಬ ಚೆನ್ನಾಗಿತ್ತು ಅಂತ ನನಗೆ ಅನ್ನಿಸ್ತು. ಫಸ್ಟ್ ಏನು 4-5 ತೋರಿಸಿದೆ, ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಶಾರ್ಟ್ ಏನಿತ್ತು ಗೊತ್ತಾ, ಅದು ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಿಮಗೆ ಏನು ಅನ್ನಿಸ್ತು, ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಆ್ಯಂಡ್ ಯಾರೋ ಹೇಳಿದ್ರೆ ತುಂಬ ದುಡ್ಡು ವೇಸ್ಟ್ ಮಾಡ್ತೀನಿ ಅಂತ, ಖಂಡಿತ ಇಲ್ಲ. ನನಗೆ ಏನು ನೆಸೆಸರಿ ಇದೆ ಅದನ್ನು ನಾನು ತೊಗೊಳ್ತಿದ್ದೀನಿ ಅಷ್ಟೇ, ಬಿಕಾಸ್ ಬೇಡ ಬಿಡಿ ಅದು ಇವಾಗ ಹೇಳೋದು. ಸೊ ನನಗೇನು ಬೇಕು ಅಂತಂದ್ರೆ ಅದನ್ನು ನಾನು ತೊಗೊಳ್ತೀನಿ. ಹಂಗನ್ಬಿಟ್ಟು ದುಡ್ಡನ್ನ ವೇಸ್ಟ್ ಮಾಡೋಲ್ಲ, ಡೆಫಿನೆಟ್ಲಿ ನಾನು ಸೇವ್ ಮಾಡ್ತಿರ್ತೀನಿ. ನೀವು ನೋಡ್ತಿರ್ತೀರ ನಾನು ಸೇವ್ ಮಾಡಿ ಅಂತ ಓದ್ತಿರ್ತೀನಿ ಅಂತ ಅಂದ್ಬಿಟ್ಟು. ಅಫ್ಕೋರ್ಸ್ ಎಲ್ಲ ಇಲ್ಲಿ ಬಂದು ತೋರಿಸ್ತೀನಿ ನಾನು ನಿಮಗೆ. ಸೊ ಎಸ್, ಇದೇ ಆಗುತ್ತೆ ಇವತ್ತಿನ ವ್ಲಾಗ್. ಹೇಗೆ ಅನ್ನಿಸ್ತು ಅಂತ ಹೇಳಿ, ನನಗೆ ಯಾವ್ದು ಚೆನ್ನಾಗಿ ಕಾಣಿಸ್ತು ಅಂತ ಹೇಳಿ, ಆ್ಯಂಡ್ ನಿಮಗೆ ಯಾವುದು ಜಾಸ್ತಿ ಇಷ್ಟ ಆಯಿತು ಅಂತ ಹೇಳಿ. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಓಕೆ, ಬಾಯ್.